ಪ್ರಯಾಗ್ರಾಜ್ ಕಾಲ್ತುಳಿತದಲ್ಲಿ ಬೆಳಗಾವಿಯ ದಂಪತಿಗೂ ಕೂಡ ಗಾಯಗಳಾಗಿರುವುದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಲ್ತುಳಿತದಲ್ಲಿ ನಾರಾಯಣ್ ಮತ್ತು ಅರುಣ್ ಕಾಂಚನಾ ಈ ದಂಪತಿಗೆ ಗಾಯಗಳಾಗಿದೆ. ಬೆಳಗಾವಿಯ ಶೆಟ್ಟಿ ಗಲ್ಲಿಯ ನಿವಾಸಿಗಳಿವರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಅರುಣ್ ಒಂದು ಆಸ್ಪತ್ರೆ, ಪತ್ನಿ ಕಾಂಚನಾ ಮತ್ತೊಂದು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಪಬ್ಲಿಕ್ ಟಿವಿಗೆ ಪುತ್ರ ಓಂಕಾರ್ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ತಂದೆ ತಾಯಿ ಇಬ್ಬರು ಕೂಡ ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ. ಇದು ಕೂಡ ಆತಂಕಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಕ್ರೌಡ್ ವಿಪರೀತ ಇದ್ದರಿಂದ ತುಂಬ ಜನ ಏಕಕಾಲಕ್ಕೆ ಅವರು ಆಸ್ಪತ್ರೆಗೆ ಅವ್ರನ್ನೆಲ್ಲ ತ್ವರಿತವಾಗಿ ಸೇರಿಸಬೇಕಾಗಿದ್ದರಿಂದ ಎಲ್ಲೆಲ್ಲಿ ಬೆಡ್ಗಳು ಖಾಲಿ ಇದೆಯೋ ಅಲ್ಲೆಲ್ಲ ಸೇರಿಸೋ ಕೆಲಸ ಆಗಿದೆ. ಸೊ ಇವರಿಬ್ಬರು ಬೇರ್ಪಟ್ಟು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಘಟನೆ ಹೇಗಾಯಿತು ಅನ್ನೋದನ್ನ ಕೂಡ ಅವರ ಪುತ್ರ ಹೇಳಿದ್ದಾರೆ. ಹೋಗ್ಯಾರ್ರಿ ಅವರು ನಮ್ಮ ಮನೆಯಾಗಿಂದ ಪಪ್ಪಾರ ಮತ್ತು ಮಮ್ಮಿರು ಹೋಗ್ಯಾರ್ರಿ. ಇಬ್ಬರು ಜನ, ಅರುಣ ಮತ್ತು ಕಾಂಚನ ಅಂತ. ಓಕೆ, ಇಲ್ಲಿ ಪ್ರಯಾಗ್ರಾಜ್ನಾಗ ಅದಾರೆ. ಹೌದು ರೀ. ಬೆಳಿಗ್ಗೆ ಫೋನ್ ಮಾಡಿದ್ರೆ? ಹಾಂ, ಈಗ ಮಾಡಿದ್ದು. ಏನು ಹೇಳಿದ್ರು? ಏನಿಲ್ಲ, ಆರಾಮದಾರ ಅಂತ ಎಲ್ಲರೂ ಅಷ್ಟಂತ ಅಂದಾರ. ಅಷ್ಟೇ. ಯಾವಾಗ ಏನು ಕಾಲು ತುಳಿತು ಯಾವಾಗ ಆಯ್ತು ಏನಂತ ಹೇಳಿ ಅದು ಎಕ್ಸಾಕ್ಟ್ ಟೈಮಿಂಗ್ ಏನು ಗೊತ್ತಿಲ್ಲ. ಒಟ್ಟು ರಾತ್ರಿ ಆಗೈತಂತ. ನೀವು ಮಾತಾಡಿದ್ರಿ ಪಾಪ ಮಾತಾಡಿದ್ವಿ. ಯಾವಾಗ ಮಾತಾಡಿದ್ರಿ? ಈಗ ಒಂದು ಹಾಫ್ ಆನ್ ಅವರ್ ಮೊದಲು ಮಾತಾಡಿದ್ವಿ. ಏನಂತ ನಮ್ಗೆ ಏನಂತ? ಏನಿಲ್ಲ, ಈಗ ಅವ್ರು ಇನ್ನೊಂದು ಹಾಸ್ಪಿಟಲಿಂದ ಇನ್ನೊಂದು ಬೇರೆ ಹಾಸ್ಪಿಟಲಿಗೆ ಹೋಗ್ತಾರೆ ರೀ. ಒಂದು ಸ್ವಲ್ಪ ಅಲ್ಲಿ ಹೋದ ಕೂಡಲೇ ಅಪ್ಡೇಟ್ ಮಾಡ್ತೇನೆ ಅಂದ್ರೆ. ಎಷ್ಟು ಜನ ಹೋಗಿದ್ದಾರೆ ಇಲ್ಲಿಂದ? ಟೋಟಲ್ ಮೇ ಬಿ ಒಂದು 20-30 ಜನ ಏನೋ ಹೋಗಿರ್ಬೋದು. ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಜನ ಹೋಗ್ಯಾರ. 23 ಜನ ಹೋಗಿದ್ದಾರೆ? ಇಲ್ಲ, 20-30 ಮಂದಿ ಹೋಗಿರ್ಬೋದು. ಬಸ್ಸಿಗೆ ಹೋಗ್ಯಾರ? ಹೆಂಗೆ ಬಸ್ ಹೋಗ್ಯಾರ. ಸೊ ನಿಮ್ಮ ಕಾಂಟ್ಯಾಕ್ಟ್ನಾಗ ಅದಾರ? ಕಾಂಟ್ಯಾಕ್ಟ್ ಇಬ್ಬರು ಒಂದೇ ಕಡೆ ಅದಾರ, ಬೇರೆ ಬೇರೆ ಕಡೆ ಅದಾರ? ಪಪ್ಪ ಅವರು ಬೇರೆ ಬೇರೆ ಕಡೆ ಅದಾರ. ಬೇರೆ ಬೇರೆ ಕಡೆ. ಯಾವಾಗ ಫೋನ್ ಮಾಡಿದ್ರು? ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ. ಅಲ್ಲಿ ನಿಮ್ಗೆ ಯಾವಾಗ ಫೋನ್ ಮಾಡಿ ಏನು ಹೇಳಿದ್ರು? ಬೆಳಗಾವಿಯಿಂದ ನಾವು ಬಂದಂತಹ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಪ್ರಯಾಗ್ರಾಜದಲ್ಲಿ ಸೇರಿದ್ದೇವೆ. ಇಲ್ಲಿ ಕಂಡು ಕೇಳರಿದಂಥ ಜನಸಂಖ್ಯೆ, ಜನದಟ್ಟಣೆ, ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ರು. ಅಲ್ಲಿ ಕಾಲ್ತುಳಿತ ಎಲ್ಲ ಆಗಿತ್ತು. ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಪೊಲೀಸ್ ಆಗಲಿ ಅಥವಾ ಮಿಲಿಟರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ. ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನೂಕುನುಗ್ಗಲು ಆಗ್ತಾ ಇದೆ. ಸಾಕಷ್ಟು ಜನ ವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು. ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಈಗ ಅವರವರ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನೂ ಬರೋರ ಸಂಖ್ಯೆ ಸಾಕಷ್ಟಿದೆ. ನೀವು ಇಲ್ಲಿ ನೋಡಬಹುದು. ಈಗ ಹೊರಗಡೆ ಹೋಗೋ ಗಾಡಿಗಳನ್ನು ಕೂಡ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ತಡೆದಿದ್ದಾರೆ. ಇದು ಪ್ರಯಾಗ್ರಾಜ್ ಸಂಗಮದಿಂದ ಸುಮಾರು ನಾವು 7 ಕಿಲೋಮೀಟರ್ ನಡ್ಕೊಂಬಂದ ಮೇಲೆ ಇರುವಂಥ ಸ್ಥಳ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಜನರಿಗೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು. ಭಾಳಷ್ಟು ಜನರಿಗೆ ಇಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತದೆ. ಆದರೆ ನೀವು ದೈಹಿಕವಾಗಿ ಎಷ್ಟು ಸಶಕ್ತರಿದ್ದೀರಿ, ಇಲ್ಲಿ ಬಂದ ಮೇಲೆ ಉಳ್ಕೊಳ್ಳೋ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಇದ್ದಾಗ ಎಲ್ಲವನ್ನು ಆಲೋಚನೆ ಮಾಡಿ ನೀವು ಬಂದರೆ ಸೂಕ್ತ ಅನ್ನುವಂಥದ್ದು ಭಾವನೆ.